ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮನ ನೋಡ್ತಾ ಇರುವಂಥ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಇದೇನು ಸಡನ್ನಾಗಿ ಹಾಡು ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನಾನಿವಾಗ ಸಂದರ್ಶನ ಮಾಡ್ತಿರುವಂಥ ವ್ಯಕ್ತಿ ನಮ್ಮ ಚಾವಡಿಯ ಮತ್ತೋರ್ವ ಬಹುಮುಖ ಕಲಾವಿದೆ ಶ್ರೀಮತಿ ಲಕ್ಷ್ಮೀ ಆನಂದ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ನಿಮಗೆ ಲವಲವಿಕೆ ಲೇಡೀಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ನಿಮಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ನಿಮ್ಮದೊಂದು ಕಿರು ಪರಿಚಯ ನಮಗೆ ಮಾಡಿಕೊಡ್ಬೋದಾ? ಅಂದರೆ ನೀವು ಹುಟ್ಟಿ ಬೆಳೆದಿದ್ದಲ್ಲಿ, ನಿಮ್ಮ ವಿದ್ಯಾಭ್ಯಾಸ ಏನು, ಇವಾಗ ಎಲ್ಲಿದ್ದೀರಾ, ಏನು ಮಾಡ್ಕೊಂಡಿದ್ದೀರಾ, ಇದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರಿನಲ್ಲಿ. ನಾವು ಒಂದು 40 ವರ್ಷ ದೊಡ್ಡಬೊಮ್ಮಸುಂದರ ಗ್ರಾಮ, ವಿದ್ಯಾರಣ್ಯಪುರ, ಬೆಂಗಳೂರು, ಇಲ್ಲಿ ವಾಸವಾಗಿದ್ವಿ. ಈಗ ಸದ್ಯಕ್ಕೆ 5 ವರ್ಷಗಳಿಂದ ಹೆಸರುಘಟ್ಟದಲ್ಲಿ ವಾಸವಾಗಿದ್ದೀನಿ. ನಾನು ಓದಿದ್ದು PUC BEL ಶಾಲೆಯಲ್ಲಿ. ನಂತರ ಮದುವೆ ಆಯಿತು. ಹಾಗಾಗಿ ಸದ್ಯಕ್ಕೆ ಯಾವುದು ಮುಂದಿನ ಎಜುಕೇಷನ್ ಏನು ಮಾಡೋಕ್ಕಾಗಲಿಲ್ಲ. ಸದ್ಯಕ್ಕೆ ನಾನು ಅಂದರೆ ಸುಮಾರು ಒಂದು 30 ವರ್ಷಗಳಿಂದ ಸಂಗೀತ ಮತ್ತು ಭರತನಾಟ್ಯ ಕ್ಲಾಸಸ್ನ ಮನೇಲಿ ನಡೆಸ್ತಾ ಇದ್ದೀನಿ. ಮೇಡಮ್, ತುಂಬ ಚೆನ್ನಾಗಿ ಹಾಡ್ತೀರಾ ನೀವು. ಸಂಗೀತ ಕಲ್ತಿದ್ದೀರಾ ಅಂತ ಕೇಳಲ್ಲ ನಾನು. ಅಫ್ಕೋರ್ಸ್ ಕಲ್ತಿರ್ತೀರಾ. ನಿಮ್ಮ ಸಂಗೀತದ ಗುರುಗಳು ಯಾರು, ಯಾರ್ಯಾರ ಹತ್ರ ಸಂಗೀತ ಕಲ್ತಿದ್ದೀರಾ, ಅದ್ರ ಬಗ್ಗೆ ನನಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಹೌದು, ಹಾಡ್ತೀನಿ. ಅದು ಸಂಗೀತ ಅನ್ನೋದು, ಹಾಡೋದು ಅನ್ನೋದು ನಮಗೆ ವಂಶ ಪಾರಂಪರ್ಯವಾಗಿ ಬಂದಿದೆ. ಏನಂದರೆ ನಮ್ಮ ಮುತ್ತಾತನಿಂದ ನಮಗೆಲ್ಲ ವರದಾನ ಇದು. ನಮ್ಮ ತಾತ ಹಾಸನ ಜಿಲ್ಲೆ ಬಾಳಗಂಚಿ ಅನ್ನೋ ಗ್ರಾಮ, ಅಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಅವರು ಅಂದರೆ ಅವರುಗಳಿಗೆ ವಂಶ ಪರಂಪರೆಗೆ ಬಂದಿರೋದ್ರಿಂದ ತಾತ ಗಮಕಿಗಳಾಗಿದ್ದರು. ಗಮಕ ವಿದ್ವಾನ್ ಕೂಡ, ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ನಮ್ಮ ತಾತನಿಗೆ. ಅವರು ಹರಿಕತೆ ದಾಸರಾಗಿದ್ದರು, ಶಾನ್ಭೋಗರಾಗಿದ್ದರು. ಹಲವಾರು ಕವನ ಸಂಕಲನಗಳು ಬರೆದಿದ್ದಾರೆ, ಹಾಡುಗಳು, ಕೃತಿಗಳು ತುಂಬ ಬರೆದಿದ್ದಾರೆ ನಮ್ಮ ತಾತ. ಹಾಗಾಗಿ ಅವರ ಎಲ್ಲ ಆಶೀರ್ವಾದ ನಮ್ಮ ತಂದೆಗೆ. ನಮ್ಮ ತಂದೆ ಕೂಡ ಮೋರ್ಜಿಂಗ್ ವಾದಕರು, ಜೊತೆಗೆ ಗಮಕ ವಿದ್ವಾನ್ ಆಗಿದ್ದರು, ಸಂಗೀತಗಾರರು ಕೂಡ ನಮ್ಮ ತಂದೆ. ಅಂತ ಅವರಿಬ್ಬರು ಆಶೀರ್ವಾದನೇ ನಮಗೆ ಸಂಗೀತ ಒಲಿದಿದೆ ಅಂತಂದರೆ ಹೇಳೋದು ಉತ್ಪ್ರೇಕ್ಷೆ ಅಲ್ಲ. ನನ್ನ ಗುರುಗಳು ಬಂದು ನನ್ನ ಒಂದು 6ನೇ ವಯಸ್ಸಿನಿಂದಲೇ ಸಂಗೀತಕ್ಕೆ ಅಂತಂದರೆ ಸೇರಿಸಿದ್ರು. ಮಾಲ್ತಿ ಅನ್ನೋರ ಹತ್ರ ಮೊದಲು ಪ್ರಾರಂಭಿಕ ಹಂತ ಶುರು ಮಾಡಿಕೊಂಡ್ವಿ. ನಂತರ ಜೂನಿಯರ್ ಅಭ್ಯಾಸಕ್ಕೆ ಶ್ರೀಮತಿ ನಾಗಲಕ್ಷ್ಮಿ ದತ್ತಾರಾವ್ ಅಂತ ಹೇಳಿ ಮತ್ತೂರು ಶಂಕರಮೂರ್ತಿಗಳ ಮಗಳು, ಅವ್ರ ಹತ್ರ ಜೂನಿಯರ್ ಮುಗಿಸ್ಕೊಂಡೆ. ನಂತರ ಸೀನಿಯರ್ ಪಾಠನ ಶ್ರೀಮತಿ ಶಾರದಮ್ಮ ಅಂತ RK ಶ್ರೀಕಂಠನವರ ಶಿಷ್ಯೆ, ಅವ್ರ ಹತ್ರ ಕಲಿತೆ. ಅದು ನಮಗೆ ಆಗಿನ ಕಾಲದಲ್ಲಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ವಲ್ಪ ಸಂಗೀತ ಕ್ಲಾಸ್ನಲ್ಲಿ ದೇವನಾಮಗಳು ಆ ಥರ ಸಪ್ರೇಟಾಗಿ ಹೇಳಿಕೊಡೋದು ಅಭ್ಯಾಸ ಕಡಿಮೆ ಇತ್ತು. ಹಾಗಾಗಿ ಎಲ್ಲರೂ ಹೋದಾಗ ಯಾವುದೋ ಒಂದು ಹಾಡು ಹೇಳಿ ಅಂದರೆ ಯಾವುದೇ ರೆಕಾರ್ಡ್ಗಳು ಬರ್ತಾ ಇರ್ತಿತ್ತು, PB ಶ್ರೀನಿವಾಸ್ ಅವರದ್ದು. ಆ ರೆಕಾರ್ಡ್ಗಳು ಹಾಡ್ತಾ ಇದ್ವಿ. ಹಾಗಾಗಿ ನಂತರ ಅಂತಂದರೆ ಚಿಂತಲಪಲ್ಲಿ ಶ್ರೀನಿವಾಸ್ ಅವರ ಹತ್ರ ಬರೀ ದೇವನಾಮ ಕ್ಲಾಸಿಗೆ ಸೇರಿಸಿದ್ರು. ಹಾಗೆ ಇವರೆಲ್ಲರೂ ಇಷ್ಟು ಜನ ನನ್ನ ಜೀವನದಲ್ಲಿ ಗುರುಗಳು. ಆಮೇಲೆ ನಂತರ ನಾನು ವಾಣಿ ಅಂತ ಹೇಳಿ, ಶ್ರೀಮತಿ ವಾಣಿ ಅಂತ, ಅವ್ರ ಹತ್ರನೂ ಕೂಡ ಇನ್ನೊಂದಿಷ್ಟು ದೇವನಾಮಗಳೆಲ್ಲ ಕಲಿತೆ. ಆಮೇಲೆ ಹೀಗೆ ಫೇಸ್ಬುಕ್ನಿಂದ, ಯೂಟ್ಯೂಬ್ನಿಂದ ಒಂದಿಷ್ಟು ಕಲ್ತಿರೋದು. ಮತ್ತು ನಮ್ಮ ಕಲಾಚಾವಡಿಯಿಂದನೂ ಒಂದಿಷ್ಟು ಹಾಡುಗಳನ್ನು ಕಲ್ತಿದ್ದೀನಿ. ಇದು ನನ್ನ. ಅಷ್ಟು ದೊಡ್ಡ ಗಮಕಿಗಳ ಮೊಮ್ಮಗಳು ನೀವು. ಅದಕ್ಕೆ ಸಂಗೀತ ನಿಮ್ಮ ರಕ್ತಗತವಾಗೇ ಬಂದ್ಬಿಟ್ಟಿದೆ ಅಲ್ವಾ? ನಿಮ್ಮ ತಂದೆ ಕೂಡ ಮೋರ್ಚಿಂಗ್ ಆರ್ಟಿಸ್ಟ್ ಅಂತ ಹೇಳಿದ್ರಿ, ಅದಕ್ಕೆ ನೀವು ಅಷ್ಟು ಚೆನ್ನಾಗಿ ಹಾಡು ಹೇಳ್ತೀರಾ. ಇನ್ನು ಸಂಗೀತ ಜೊತೆಗೆ ನೀವು ಭರತನಾಟ್ಯವನ್ನು ಕೂಡ ಕಲ್ತಿದ್ದೀರಾ ಅಂತ ನನಗೆ ಗೊತ್ತು. ಎಲ್ಲಿ ತನಕ ಕಲ್ತಿದ್ದೀರಾ ಭರತನಾಟ್ಯ? ನಿಮ್ಮದು ಇನ್ಸ್ಟಿಟ್ಯೂಟ್ ಇದೆಯಾ ನಿಮ್ಮದು? ಯಾವ್ಯಾವ ಥರದ ಡ್ಯಾನ್ಸ್ಗಳನ್ನು ಹೇಳ್ಕೊಡ್ತೀರಾ? ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ನಮಗೆ? ನಾನು ಹೌದು, ಭರತನಾಟ್ಯ ಕಲ್ತಿದ್ದೀನಿ. ಭರತನಾಟ್ಯ ನನ್ನ ಸೀನಿಯರ್ ಆಗಿದೆ. ಅಲ್ಲಿ ಒಬ್ಬರೇ ಗುರುಗಳು. ಭರತನಾಟ್ಯ ನಾನು ನೃಪಾಂಗಿ ಕೇಶವ ಅಂತ ಅವ್ರ ಹತ್ರ ಕಲ್ತಿದ್ದು. ನಾನು ಕಲಿತ ನಂತರ ಈಗ ಒಂದು 32 ವರ್ಷ ಆಯಿತು. ಒಂದು ಇನ್ಸ್ಟಿಟ್ಯೂಷನ್ ಓಪನ್ ಮಾಡಿದ್ದೀನಿ, ಆದರ್ಶ ಕಲಾಕುಂಜ ಅಂತ. ಅಲ್ಲಿ ನಾವು ಸಂಗೀತ ಮತ್ತು ಭರತನಾಟ್ಯ ಎರಡೂ ಸದ್ಯಕ್ಕೆ ಹೇಳ್ಕೊಡ್ತಾ ಇರೋದು. ಈ ಮೊದಲು ನನಗೆ ಇದೆಲ್ಲ ಇನ್ಸ್ಟಿಟ್ಯೂಷನ್ ಶುರು ಮಾಡೋಕ್ಕೆ ಪ್ರೇರಣೆ ಆಗಿದ್ದು ನಮ್ಮ ಅತ್ತೆ ಶ್ರೀಮತಿ ಇಂದ್ರಾ ಅಂತ. ಅವರು ಕರ್ನಾಟಿಕ್ ಮ್ಯೂಸಿಕ್ ಮತ್ತು ಹಿಂದೂಸ್ತಾನಿ ಎರಡೂ ವಿದ್ಯುಷಿ ಆಗಿದ್ದರು. ಅವರು
ಒಂದು 40-50 ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದಂಥದ್ದನ್ನು ನಾನು ಮುಂದುವರ್ಸ್ಕೊಂಡು ಹೋಗೋಣ ನಮ್ಮ ದೇಶದಿಂದ. ಮದುವೆ ಆದಮೇಲೆ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ. ನಮ್ಮ ಅತ್ತೆನೇ ಸಂಗೀತದೆಲ್ಲ ಮೊದಲು ಹೇಳ್ಕೊಡ್ತಿದ್ರು, ಅವ್ರ ಕಾಲ ನಂತರ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಈಗ ಆಗ ನಾವು ಭರತನಾಟ್ಯ ಸಂಗೀತ ಜೊತೆಗೆ ಇನ್ಸ್ಟ್ರೂಮೆಂಟ್ಗಳು, ಆಮೇಲೆ ಯೋಗ, ಡ್ರಾಯಿಂಗ್ ಕ್ಲಾಸಸ್ಸು, ಟೈಲರಿಂಗ್ ಕ್ಲಾಸಸ್, ಹೀಗೆ ಸುಮಾರು ಅದು ಇದು ಕ್ಲಾಸಸ್ಗಳು ನಡೆಸ್ತಾ ಇದ್ವಿ. ನಂತರ ಎಲ್ಲ ನಿಲ್ಲಿಸ್ಬೇಕಾಗಿ ಬಂತು. ಅದು ಹಾಗೆ ಕಾಲಾಯ ತಸ್ಮೈ ನಮಃ ಅಂತ ನಮಗೆ ಕೋವಿಡ್ ಬಂದು ಎಲ್ಲ ನಮಗೆ ಸ್ವಲ್ಪ ತೊಂದರೆ ಆಯಿತು. ಹಾಗಾಗಿ ಈಗ ಸದ್ಯಕ್ಕೆ ನಾವು ನನ್ನ ಮೊದಲೊಂದು ಇನ್ಸ್ಟಿಟ್ಯೂಷನ್ನ ವಿದ್ಯಾರಣ್ಯಪುರದಲ್ಲಿ ಶುರು ಮಾಡಿದ್ದೆ. ಈಗ ಹೆಸರುಘಟ್ಟದಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ವಿ. ಇಲ್ಲಿ ಸದ್ಯಕ್ಕೆ ಕರ್ನಾಟಕ ಸಂಗೀತ ಮತ್ತು ದೇವನಾಮಗಳು, ಭಾವಗೀತೆಗಳು ಈ ಥರ ಹೇಳ್ಕೊಡ್ತಾ ಇದ್ದೀವಿ. ಜೊತೆಗೆ ಭರತನಾಟ್ಯ ಕ್ಲಾಸಸ್ಸು ನಡೆಸ್ತಾ ಇದ್ದೀವಿ. ಸದ್ಯಕ್ಕೆ ನನಗಿಬ್ಬರು ಹೆಣ್ಮಕ್ಳು, ನಾನು ಯಜಮಾನರು, 2 ಹೆಣ್ಮಕ್ಳು. ಒಂದು ದೊಡ್ಡ ಮಗಳಿಗೆ ಮದುವೆ ಆಗಿದೆ, ಮಗು ಕೂಡ ಇದ್ದಾಳೆ. ಸೊ ನನ್ನ ದೊಡ್ಡ ಮಗಳು ಅವಳು MA ಭರತನಾಟ್ಯ ಮಾಡಿಕೊಂಡು ಕಥಕ್ಕೂ ಕೂಡ ಸೀನಿಯರ್ ಮಾಡ್ಕೊಂಡಿದ್ದಾಳೆ. ಹಾಗಾಗಿ ಅವಳಿಗೆ ನಾನು ಭರತನಾಟ್ಯಂ ಕ್ಲಾಸಸ್ನೆಲ್ಲ ಅವಳಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಅವಳು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದಾಳೆ. ಅವ್ರ ಮನೆಯಲ್ಲ ಅವಳು ನಡೆಸ್ತಾ ಇದ್ದಾಳೆ. ಈಗ ನನ್ನ ಚಿಕ್ಕ ಮಗಳು ಕೂಡ ಅವಳು ಸೀನಿಯರ್ ಆಗಿದೆ. ಹಾಗಾಗಿ ಅವಳು ಇಲ್ಲಿ ಭರತನಾಟ್ಯಂ ಕ್ಲಾಸಸ್ನ ಕೂಡ ಪ್ರಾರಂಭ ಮಾಡಿದ್ದಾಳೆ. ಇಲ್ಲಿ ಮನೆಯಲ್ಲಿ ಭರತನಾಟ್ಯಂ ಅವರಿಬ್ಬರಿಗೂ ಈಗ ಭರತನಾಟ್ಯ ಅವರಿಬ್ಬರಿಗೆ ಬಿಟ್ಟಿದ್ದೀನಿ. ಸಂಗೀತ, ಹಾಡುಗಳು ಇದನ್ನೆಲ್ಲ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಓ, ಭರತನಾಟ್ಯದಲ್ಲಿ ಸೀನಿಯರ್ ಆಗಿದೆಯಾ ನಿಮಗೆ? ತುಂಬ ಸಂತೋಷ. ನೀವು ನಿಮ್ಮ ಅತ್ತೆ ಸೇರಿ ಶುರು ಮಾಡಿದ ಇನ್ಸ್ಟಿಟ್ಯೂಟನ್ನ ಇವಾಗ ನೀವು ನಿಮ್ಮ ಮಗಳು ಸೇರಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ ಅಂತಾಯಿತು. ತುಂಬ ಖುಷಿಯಾಯಿತು. ನಿಮ್ಮ ಆದರ್ಶ ಕಲಾಕುಂಜ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಮನಸಾರೆ ಹಾರೈಸ್ತೀನಿ. ಇನ್ನು ಭರತನಾಟ್ಯ, ಸಂಗೀತ, ದೇವರನಾಮ ಇದರ ಜೊತೆಗೆ ಇನ್ಯಾವ ಫೀಲ್ಡಲ್ಲಿ ನಿಮಗೆ ಆಸಕ್ತಿ ಇದೆ? ಫ್ರೀ ಟೈಮ್ ಅಂತ ಹೇಳ್ದ, ನೀವು ತುಂಬ ಬ್ಯುಸಿ ಅಂತ ಗೊತ್ತು, ಆದರೂ ಸಮಯ ಸಿಕ್ಕಾಗ ಏನು ಮಾಡ್ತೀರಾ ನೀವು? ಹಾಂ, ನನಗೆ ಹಾಡೋದು, ಭರತನಾಟ್ಯ ಬಿಟ್ಟು ಹಲವಾರು ಹವ್ಯಾಸಗಳಿದೆ. ಮೊದಲನೇದಾಗಿ ಆರ್ಟ್ ಆ್ಯಂಡ್ ಕ್ರಾಫ್ಟ್. ಅದರಲ್ಲಿ ಅಂದರೆ ಮದುವೆ ಮನೆಯ ಅಲಂಕಾರಗಳ ಸಾಮಾನುಗಳೆಲ್ಲ ಮಾಡಿಕೊಡ್ತೀವಿ. ನಾನು ನಮ್ಮ ಅಕ್ಕ ಇಬ್ಬರು ಸೇರಿ ಸಣ್ಣ ವಯಸ್ಸಿಂದನೂ ಮಾಡ್ತಿದ್ವಿ. ಅದಕ್ಕೊಂದು ವಿಚಾರ ಹೇಳಬೇಕು. ಅದಕ್ಕೆ ಪ್ರೇರಣೆ ನನ್ನ ತಾಯಿ. ಅಂದರೆ ನಮ್ಮ ತಾಯಿಯವರು ಯಾವುದೇ ಒಂದು ಅಂಗಡಿಗೆ ಹೋಗಿ ಏನಾದ್ರು ಒಂದು ಡಿಸೈನ್ ನೋಡಿದ್ರು ಅಂದರೆ ಆ ಅಂಗಡಿನಲ್ಲಿ ಅದೇ ಥರದ ಮೆಟೀರಿಯಲ್ ತಂದು ನಮಗೆ ಎಕ್ಸ್ಪ್ಲೇನ್ ಮಾಡೋದು. ನಾನು ನಮ್ಮ ಅಕ್ಕ ಅದು ಸೇರ್ಕೊಂಡು ಮಾಡ್ತಾಯಿದ್ವಿ. ಸೊ ಹೀಗೆ ನಮಗೆ ಅದರದ್ದು ಒಂದು ಇಂಟ್ರೆಸ್ಟ್ ಬಂದಿದೆ. ಆಮೇಲೆ ಬೇರೆ ಮದುವೆ ಮನೆಗೆಲ್ಲ ಹೋಗ್ತಿದ್ದಾಗ ದರ್ಶನ ಪಟ್ಟಣ ಇರ್ಬೋದು, ಏನಾದ್ರು ಒಂದು ಅದನ್ನ ಸ್ಯಾಂಪಲ್ ತರ್ತಾಯಿದ್ವಿ. ನಾವು ಮನೇಲಿ ಪ್ರಯತ್ನ ಮಾಡ್ತಿದ್ವಿ. ಹಾಗಾಗಿ ಒಂದಿಷ್ಟೆಲ್ಲ ಕಲಿತು ಅಕ್ಕನ ಜೊತೆಗೆ ಸೇರಿಕೊಂಡು ಮದುವೆ ಮನೆ ಐಟಮ್ಸ್ ಎಲ್ಲ ಮಾಡ್ತಿದ್ವಿ. ಸದ್ಯಕ್ಕೆ ಅದರದ್ದು ಅಷ್ಟೊಂದು ಮಾಡ್ತಿಲ್ಲ, ಬಟ್ ಆ ಅಭ್ಯಾಸ ಇಟ್ಕೊಂಡಿದ್ದೀನಿ. ಅದಲ್ಲದೆ ನಾನು ಒಂದಿಷ್ಟು ಹಲವಾರು ಸ್ಕೂಲ್ಗಳಿಗೆ, ಸರ್ಕಾರಿ ಶಾಲೆಗಳೇ ಇರ್ಬೋದು ಅಥವಾ ಸಣ್ಣ ಪುಟ್ಟ ಶಾಲೆಗಳಿಗಿರ್ಬೋದು, ಉಚಿತವಾಗಿ ಸ್ಕೂಲ್ ಡೇಗೆ ಇರ್ಬೋದು, ಏನಾದ್ರು ಒಂದು ಡ್ಯಾನ್ಸ್ಗಳು ಅಥವಾ ಒಂದು ಹಾಡಿನ ಬೇಕು ಅಂತಂದಾಗ ಹೋಗಿ ನಾನು ಉಚಿತವಾಗಿ ಅಂದರೆ ಕ್ಲಾಸಸ್ ಥರ ತೊಗೊಂಡು ಮಕ್ಕಳುಗಳಿಗೆಲ್ಲ ಹೇಳ್ಕೊಡ್ತೀನಿ. ಈಗಲೂ ಹೇಳ್ಕೊಡ್ತಾ ಇರ್ತೀನಿ. ಅದು ನಿರಂತರವಾಗಿ ನಡೀತಾ ಇದೆ. ಎಲ್ಲೇ ಹೋದರೂ ಯಾರೇ ಹೋಗಿ ಒಂದು ಕಾರ್ಯಕ್ರಮ ಕೊಡಿ ಅಂದರೂ ಉಚಿತವಾಗಿ ಹಲವಾರು ಕಡೆ ಹೋಗಿ ನಾವು ಅದರ ಮತ್ತು ಆಶ್ರಮಗಳಲ್ಲಿ ಹೋಗಿ ನಾವು ವೃದ್ಧರಿಗೆ ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಅನ್ನೋ ಉದ್ದೇಶಕ್ಕೋಸ್ಕರ ಹೋಗಿ ಸುಮಾರು ಕಡೆ ಹಾಡೆಲ್ಲ ಹೇಳಿ ಬಂದಿರೋದು. ಮತ್ತು ನಮ್ಮ ವಿದ್ಯಾರ್ಥಿಗಳನ್ನ ಕರ್ಕೊಂಡೋಗಿ ಡ್ಯಾನ್ಸ್ ಮಾಡಿಸ್ಕೊಂಡು ಬಂದಿದ್ದೀವಿ. ಈ ಥರದ್ದು ಒಂದಿದೆ. ಅದ್ರ ಜೊತೆಗೆ ಈಗ ಸಕ್ರಿಯವಾಗಿ ನಾನು ವಿದ್ಯಾರಣ್ಯಪುರದಲ್ಲಿ ರಂಗಚರಿತ ಅಂತ ಹೇಳಿ ಒಂದು ಕಳೆದ 5 ವರ್ಷ ಆಯಿತು ಪ್ರಾರಂಭ ಆಗಿ ಒಂದು ನಾಟಕ ಸಂಸ್ಥೆ, ಅಲ್ಲಿ ಸಕ್ರಿಯವಾಗಿದ್ದೀನಿ. ಸಂಜೆ ವಾರಕ್ಕೆ 2-3 ದಿನ ಅನ್ನೋ ಥರ ನಾವು ಅಭ್ಯಾಸಗಳನ್ನು ಇಟ್ಕೊಂಡು ನಾವು ಅಲ್ಲಿ ಹಲವಾರು ಕಾರ್ಯಕ್ರಮಗಳ ಕೊಡ್ತಾ ಇರ್ತೀವಿ. ನಾಟಕಗಳು ಮಾಡ್ತಾ ಇರ್ತೀವಿ. ಬೀದಿ ನಾಟಕಗಳು, ಈ ಥರ ಎಲ್ಲ ತರಹ ನಾಟಕಗಳು ಕೂಡ, ಅದನ್ನು ಕೂಡ ನನ್ನೊಂದು ಹವ್ಯಾಸ ಅಂತ ಬೆಳೆಸ್ಕೊತೀನಿ. ಮತ್ತು ಬಿಡುವಿದ್ದಾಗ ನಾನು ಮನೆಯಲ್ಲಿ ಈ ಕ್ವಿಲ್ಲಿಂಗ್ ಥ್ರೆಡ್ಡಿಂದ ಇರ್ಬೋದು ಅಥವಾ ಆ ಥರ ಇದೆಲ್ಲ ಅದರಿಂದ ಓಲೆಗಳು, ಸರಗಳು, ಆ ಥರದ್ದೆಲ್ಲ ಮಾಡ್ತಾಯಿದ್ದೀನಿ. ಆಮೇಲೆ ಮನೆಯಲ್ಲಿ ನನ್ನದು ಟೈಲರಿಂಗ್ ಡಿಪ್ಲೊಮಾ ಆಗಿದೆ. ಹಾಗಾಗಿ ನಮ್ಮ ಬಟ್ಟೆಗಳನ್ನ ಹೊಲ್ಕೊಳ್ಳೋದು, ಒಂದು ಫ್ಯಾಷನ್ ಡಿಸೈನಿಂಗ್ ಮಾಡ್ಕೊಳ್ಳೋದು ನನಗೆ ಬಂದ ಹಾಗೆ ಅದನ್ನು ಕೂಡ ನಾನು ಬಿಡುವಿನ ಸಮಯದಲ್ಲಿ ಮಾಡ್ತಾ ಇರ್ತೀನಿ. ಆಮೇಲೆ TV ನೋಡೋದು ನನಗೆ ತುಂಬ ಇಷ್ಟ. ಹಾಗಾಗಿ TV-ನಲ್ಲಿ ಏನಾರ ಕಾರ್ಯಕ್ರಮಗಳು, ನ್ಯೂಸ್ ನೋಡೋದು, ಹೀಗೆ ನನ್ನ ದಿನಚರಿ ಅಂದರೆ ನನ್ನ ಬಿಡುವಿನ ಟೈಮಲ್ಲಿ ಇದೆಲ್ಲ ಮಾಡ್ತಾ ಇರ್ತೀನಿ. ಇದು ನನ್ನ ಹವ್ಯಾಸಗಳು. ಅಬ್ಬಬ್ಬಾ, ಇಷ್ಟೊಂದು ಬ್ಯುಸಿ ಶೆಡ್ಯೂಲಲ್ಲೂ ಹಾಡೋದು, ಭರತನಾಟ್ಯ ಮಾಡೋದ್ರ ಜೊತೆಗೆ ಇತ್ತೀಚೆಗೆ ನಾಟಕಗಳಲ್ಲಿ ಕೂಡ ಅಭಿರುಚಿ ಇಟ್ಕೊಂಡಿದ್ದೀರಾ ಅಂತ ಕೇಳಿ ತುಂಬ ಖುಷಿ ಆಯಿತು ನನಗೆ.
ಈವನ್ ಫ್ರೀ ಟೈಮಲ್ಲಿ ಕ್ವಿಲ್ಲಿಂಗ್ ಕೂಡ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ, ನನಗೂ ಕ್ವಿಲ್ಲಿಂಗಲ್ಲಿ ಇಂಟ್ರೆಸ್ಟ್ ಇದೆ ಸ್ವಲ್ಪ. ಓಕೆ, ಇನ್ನು ಕಲಾ ಚಾವಡಿಯ ಪರಿಚಯ ನಿಮ್ಗೆ ಹೇಗಾಯಿತು? ಯಾರು ಸೇರಿಸಿದ್ದು ನಿಮ್ಮನ್ನು ಕಲಾ ಚಾವಡಿಗೆ? ಇದರಿಂದ ನಿಮ್ಮ ಕರಿಯರ್ಗೆ ಏನಾದ್ರು ಹೆಲ್ಪ್ ಆಗ್ಯಾ? ಇದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನಾನು ಕಲಾ ಚಾವಡಿ ಸೇರಿದ್ದು ನಾನೇ ಜಾಯ್ನ್ ಆದೆ. ಅಂದರೆ ನಾನು 2017ರಲ್ಲಿ ಫೇಸ್ಬುಕ್ ಜಾಯ್ನ್ ಆದಾಗ ಒಂದಿಷ್ಟು ನನಗೆ 3 ಮತ್ತೊಂದು ಗ್ರೂಪ್ನಲ್ಲಿದ್ದೆ. ಆಮೇಲಿಂದ ಸುಮಾರು ಯಾರೊಬ್ರು ನಮ್ಮೊಬ್ಬರು ಸ್ನೇಹಿತರು ಈ ಥರ ಒಂದಿಷ್ಟು ಯಾವುದೋ ಮ್ಯೂಸಿಕ್ ಗ್ರೂಪ್ಗಳಿದೆ ಅಂತೆಲ್ಲ ರೀ, ನೀವು ಯಾಕೆ ಜಾಯ್ನ್ ಆಗಿಲ್ವಾ ಅಂತ ಹೇಳಿದ್ರು. ಅವ್ರ ಹೆಸರೇನು ಹೇಳಿರಲಿಲ್ಲ. ಆಮೇಲೆ ನಾನು ಹುಡ್ಕೊಂಡು ಬಂದಾಗ ಒಂದಿಷ್ಟು ಗ್ರೂಪ್ಗಳಿದ್ವು. ಎಲ್ಲ ಗ್ರೂಪ್ಗಳಲ್ಲೂ ಸೇರಿಕೊಂಡೆ. ಆಗಲೇ ನಾನು ಹುಡುಗ ಕಲಾ ಚಾವಡಿ ಅಂತ ಕಾಣಿಸ್ತು, ನೋಡೋಣ ಅಂತ ಸೇರಿಕೊಂಡೆ. ಮೊದಲೆಲ್ಲ ನಾನು ಆ್ಯಕ್ಟಿವ್ ಆಗೇನೂ ಇರಲಿಲ್ಲ ಅದು ಗ್ರೂಪ್ನಲ್ಲಿ. ಆಮೇಲಿಂದ ಅದೇ ನೋಡಿ ನಾನು ಎಲ್ಲರೂ ಬೇರೆಯವರೆಲ್ಲ ಹಾಡ್ತಾಯಿದ್ರು ಹೇಗೆ ಏನು ಅಂತ. ಆಮೇಲೆ ನಮ್ಮ ಚಂದ್ರಿಕಾ ಅವರು ಗ್ರೂಪಿಂದ ರೂಲ್ಸ್ ಮಾಡಿದ್ರು, ಇಂತಿಂಥ ದಿನ ಹೀಗೆ ಇಂತಿಂಥ ಗೀತೆಗಳೇ ಹಾಡಬೇಕು ಅದಂತೆಲ್ಲ ಮಾಡಿದ್ರು. ಸೊ ಹಾಗಾಗಿ ನಾನು ಅದನ್ನು ತಿಳ್ಕೊಂಡು ಆಮೇಲಿಂದ ಹೇಗೆ ರೆಕಾರ್ಡ್ ಮಾಡೋದು ಅದೆಲ್ಲ ಹಾಗೆ ಅವರು ತಿಳಿದವ್ರ ಹತ್ರ ಕೇಳಿ ತಿಳ್ಕೊಂಡು ರೆಕಾರ್ಡ್ ಮಾಡಿ ಕಳ್ಸೋಕ್ಕೆ ಶುರು ಮಾಡಿದೆ. ಸೊ ಶುರು ಆದ್ದರಿಂದನೂ ನಾನು ಕಲಾ ಚಾವಡಿಲಿ ಇದ್ದೀನಿ ಅಂತ ಒಂದು ಹೆಮ್ಮೆ ಇದೆ. ಹಾಗಾಗಿ ಮತ್ತು ಕಲಾ ಚಾವಡಿಯಿಂದ ನಾನು ತುಂಬ ಕಲ್ತಿದ್ದೀನಿ. ಯಾಕಂದರೆ ಒಂದು ತಂಡದಲ್ಲಿ ಒಂದು ಗ್ರೂಪ್ನಲ್ಲಿ ಇದ್ದೀವಿ ಅಂತಂದಾಗ ಸುಮ್ಮನೆ ಏನೋ ಅಲ್ಲ, ಅದರ ಉಪಯೋಗಗಳನ್ನು ನಾವು ಹೇಳಲೇಬೇಕಾಗತ್ತೆ. ಹೌದು, ನನಗೆ ಮತ್ತು ನಾನೊಂದು 3 ಮತ್ತೊಂದು ದಾಸರುಗಳು ಪದಗಳು ಮಾತ್ರ ಹಾಡ್ತಾ ಇದ್ದಿದ್ದು. ಅಂದರೆ ಸಾವಿರಾರು ಹಾಡುಗಳು ಹಾಡೋಕ್ಕೆ ಗೊತ್ತಿತ್ತು, ಆದರೆ ದಾಸರುಗಳು ಮಾತ್ರ ಪರ್ಟಿಕ್ಯುಲರ್ ಒಂದು 3-4 ಜನದ್ದು ಅಷ್ಟೇ ನಮಗೆ ಪರಿಚಯ ಇದ್ದಿದ್ದು ಕೂಡ ಹಾಗೆ. ಸೊ ಕಲಾ ಚಾವಡಿ ಸೇರ್ಕೊಂಡ್ಮೇಲೆ ಅನೇಕ ದಾಸರುಗಳು, ಅನೇಕ ಹಾಡುಗಳು, ಆಮೇಲೆ ಅವರು ಕೊಡ್ತಾ ಇದ್ದಿದ್ದಂಥ ಚಾಲೆಂಜ್ಗಳಿದ್ವಲ್ವ, ಹಾಗಾಗಿ ನಮಗೆ ಇನ್ನೂ ಕಲಿಬೇಕು ಅನ್ನೋಂತಹ ಒಂದು ಮನೋಭಾವ ಬಂತು. ಹಾಗಾಗಿ ನನಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ಕಲಾ ಚಾವಡಿ ನಿಜವಾಗ್ಲೂ ಒಂದು ಥ್ಯಾಂಕ್ಸ್. ಈ ಮುಖಾಂತರ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟನೇ ಪಡ್ತೀನಿ. ನಿಮ್ಮ ಮಾತು ಅಕ್ಷರಶಃ ನಿಜ. ಬರೀ 3-4 ದಾಸರ ಪರಿಚಯ ಅಷ್ಟೇ ನಮಗಿತ್ತು ಅಲ್ವಾ. ಚಾವಡಿಯಿಂದ ಎಷ್ಟೊಂದು ದಾಸರ ಪರಿಚಯ ನಮಗಾಗಿದೆ, ಎಷ್ಟೊಂದು ಹಾಡುಗಳನ್ನು ಕಲ್ತಿದ್ದೀವಿ. ನಿಜ ಚಂದ್ರಿಕಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಓಕೆ, ಈ ಒಂದು ಶುಭ ಸಂದರ್ಭದಲ್ಲಿ ನಮಗೋಸ್ಕರ ಒಂದು ಹಾಡನ್ನು ಹಾಡ್ಬೋದಾ ಇವಾಗ? ಹಾಂ, ಖಂಡಿತ ಹಾಡ್ತೀನಿ. ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳೆ ಸರ್ವಾಭೀಷ್ಟಪ್ರದೇ. ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳೆ ಸರ್ವಾಭೀಷ್ಟಪ್ರದೇ. ಶೃಂಗಪುರಾಧೀಶ್ವರಿ ಶಾರದೆ ಕರುಣಿಸಮ್ಮ ಶ್ರುತಿ ಗತಿಗಳ ಮಾತೆ. ಕರುಣಿಸಮ್ಮ ಶ್ರುತಿ ಗತಿಗಳ ಮಾತೆ. ಕಮನೀಯ ಸಪ್ತ ಸ್ವರ ಸುಪೂಜಿತೆ. ಕಮನೀಯ ಸಪ್ತ ಸ್ವರ ಸುಪೂಜಿತೆ. ಕಾವ್ಯಗಾನ ಕಳಾ ಸ್ವರೂಪಿಣಿ. ಕಾವ್ಯಗಾನ ಕಳಾ ಸ್ವರೂಪಿಣಿ. ಕಾಮಿತದಾಯಿನಿ ಕಲ್ಯಾಣಿ ಜನನಿ. ಕಾಮಿತದಾಯಿನಿ ಕಲ್ಯಾಣಿ ಜನನಿ. ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳೆ ಸರ್ವಾಭೀಷ್ಟಪ್ರದೇ. ಶೃಂಗಪುರಾಧೀಶ್ವರಿ ಶಾರದೆ
ಶಾರದೆ. ಧನ್ಯವಾದಗಳು. ಶೃಂಗೇರಿ ಶಾರದ ಮೇಲೆ ಒಂದು ಒಳ್ಳೆಯ ಹಾಡನ್ನು ನಮಗೋಸ್ಕರ ಹಾಡಿದ್ರಿ. ತುಂಬ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ಮೇಡಮ್ ನಿಮಗೆ. ನನಗೆ ತುಂಬ ಇಷ್ಟ ಆಯಿತು ಈ ಹಾಡು. ಇನ್ನು ನಿಮಗೆ ಹುಷಾರಿಲ್ಲ ಅಂದ್ರೂ ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ಕಲಾಚಾವಡಿಯ ಸರ್ವ ಸದಸ್ಯರ ಪರವಾಗಿ ಹಾಗೂ ಅಡ್ಮಿನ್ಗಳ ಪರವಾಗಿ ಅನಂತ ಧನ್ಯವಾದಗಳು. ನಿಮ್ಮ ಆದರ್ಶ ಕಲಾಕುಂಜ ನಿಮ್ಮ ಹಾಗೂ ನಿಮ್ಮ ಮಗಳ ನೇತೃತ್ವದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹಾರೈಸ್ತೀನಿ. ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ನಿಜಕ್ಕೂ ನನ್ನನ್ನು ಕರೆದು ನನಗೂ ಸಂದರ್ಶನ ಕೊಟ್ಟಿದ್ದು ನನಗೆ ನಿಜವಾಗ್ಲೂ ತುಂಬ ಹೆಮ್ಮೆ ಇದೆ. ತುಂಬ 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 ಖುಷಿ. ಧನ್ಯವಾದಗಳು ಕೂಡ ನಾನು ಕಲಾಚಾವಡಿಯ ನಿರ್ವಾಹಕ ತಂಡಕ್ಕೆ ಅರ್ಪಿಸ್ತೀನಿ. ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.